ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ತುಂಬ ದಿನಗಳೇ ಆಯಿತು ನಾನು ವೀಡಿಯೋಸ್ಗಳನ್ನ ಶೂಟ್ ಮಾಡ್ತಾ ಇಲ್ಲ. ಬಿಕಾಸ್ ನನಗಿವಾಗ ಏನಂದರೆ ಇವಾಗ ನನ್ನ ಹಸ್ಬೆಂಡ್ ಜೊತೇಲಿ ಬ್ಯಾಂಗ್ಳೂರು ಮೂವ್ ಆಗಿದ್ದೀನಿ. ಸೊ ಹಾಗಾಗಿ ಅಲ್ಲಿ ನನಗಿವಾಗ ಯಾವ ಹೆಲ್ಪ್ ಕೂಡ ಇಲ್ಲ. ಮೊದಲು ನನ್ನ ತವ್ರ ಮನೇಲಿ ಇರ್ತಿದ್ದೆ, ಸ್ವಲ್ಪ ಹೆಲ್ಪ್ ಸಿಗ್ತಿತ್ತು, ಸೊ ಮಾಡ್ತಾಯಿದ್ದೆ. ಇವತ್ತು ತುಂಬ ದಿನಗಳಾದಮೇಲೆ ನನಗೆ ಅನ್ನಿಸ್ತು ಒಂದು ಯಾವುದಾದ್ರೂ ವೀಡಿಯೋನ ಶೂಟ್ ಮಾಡಬೇಕು. ಬಿಕಾಸ್ ನನಗೂ ಕೂಡ ಈ ಒಂದು ಮೆಮೊರೀಸ್ ಈ ಯೂಟ್ಯೂಬ್ನಿಂದ ಹೇಗೆಂದರೆ ನನ್ನ ಕೆಲವೊಂದು ಮೆಮೊರೀಸ್ಗಳು ನನ್ನ ಮಕ್ಕಳ ಜೊತೆಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದನ್ನ ಅದನ್ನೆಲ್ಲನೂ ಒಂದು ನಾವು ಮೆಮೊರಿಯಾಗಿ ಇಟ್ಕೋಬೋದು ಅಂತ ಅನಿಸ್ತು. ಅದಕ್ಕೋಸ್ಕರ ಮಾಡೋಣ ಅಂತ ಮಾಡಿದೆ. ಇದು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ. ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ತನಕ ಆಗಿರುತ್ತೆ ಏನೇನು ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ಬಿಟ್ಟು ನೀವು ಬೇಗ ನೋಡಿದ್ದೀರಲ್ಲ ಹೇಗೆ ಸ್ನಾನ ಅದು ಅಂದರೆ ಯೂಶ್ವಲಿ ಅಷ್ಟೊಂದು ಬೆಳಗ್ಗೆ ಏನಾಗಲ್ಲ, ಹೇಗೆ ಟೈಮ್ ಆಗುತ್ತೆ ಆ ಟೈಮಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ದೇವ್ರ ಪೂಜೆ ಆಯಿತು. ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ನ ಕೂಡ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂದರೆ ನಾವು ಕೂಡ ನಮಗೋಸ್ಕರ ಕೆಲವೊಂದು ಸಲ ಟೈಮ್ ತೆಕ್ಕೊಳ್ಬೇಕಾಗತ್ತಲ್ವ, ಅದಕ್ಕೋಸ್ಕರ. ಇದಾದಮೇಲೆ ಸೈಡ್ ಬೈ ಸೈಡ್ ನಾನು ಅಡುಗೆನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಬಿಕಾಸ್ ಮಕ್ಕಳನ್ನ ಸ್ವಲ್ಪ ಅವ್ರಿಗೆ ಬೆಳಗ್ಗೆ ಎದ್ದ ಕೂಡಲೇ ಅವ್ರಿಗೆಲ್ಲ ಸ್ವಲ್ಪ ಏನಾದರೂ ಲೈಟಾಗಿ ತಿನ್ನಿಸ್ಬಿಟ್ಟು ಮಲಗಿಸಿರ್ತೀನಿ. ಸೊ ಹಾಗಾಗಿ ನಂಗೆ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ. ಹಾಗಾಗಿ ನಾನು ಆಲ್ರೆಡಿ ಒಂದು ಕಡೆ ರೈಸು ಮತ್ತು ಇನ್ನೊಂದು ಕಡೆ ಪಲ್ಯ ಮಾಡೋದಕ್ಕೋಸ್ಕರ ಗೋಬಿನ ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಹುಳ ಇರುತ್ತಲ್ವ, ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಆದಮೇಲೆ ಗೋಬಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಮಟರ್ ಕೂಡ ಇತ್ತು ಮನೇಲಿ, ಹಸಿ ಬಟಾಣಿ ಇತ್ತು. ಸೊ ಅದನ್ನು ಕೂಡ ಏನಾದರೂ ಮಾಡೋಣ ಅಂತ ಅದನ್ನು ಪೀಲ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟು ಏನೇನು ಬೇಕಾಗುತ್ತಲ್ಲ ಗ್ರೇವಿಗೆ, ನಾನು ಒಂದು ಟಾಸ್ಕನ್ನ ಮಾಡಲ್ಲ ಇವಾಗ. ಹೇಗಂದರೆ 2 ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂದರೆ ನಾವು ಮಲ್ಟಿ ಟಾಸ್ಕಿಂಗ್ ಆಗಬೇಕಾಗುತ್ತೆ. ಹಾಗಾಗಿ ಏನೇನಾಗುತ್ತೆ ಎಲ್ಲನೂ ಮ್ಯಾಕ್ಸಿಮಮ್ ಎಲ್ಲ ಕಟ್ ಮಾಡ್ಕೊಳ್ಳೋದಾಗಲಿ, ಹಿಟ್ಟನ್ನ ನಾದ್ಕೊಂಡು ಇಟ್ಕೊಳ್ಳೋದಾಗಲಿ ಎಲ್ಲನೂ ಹಾಗೆ ಸೈಡ್ ಬೈ ಸೈಡ್ ಮಾಡ್ತೀನಿ. ಬಿಕಾಸ್ ನಾವು ಒಂದು ಸತಿ ಕಿಚನಲ್ಲಿ ಹೋದರೆ ಮ್ಯಾಕ್ಸಿಮಮ್ ಕೆಲಸಗಳನ್ನ ಮಾಡಿಕೊಂಡು ವಾಪಸ್ ಬರಬೇಕನ್ನೋದೇ ನನ್ನ ತಲೆಯಲ್ಲಿರುತ್ತೆ. ಸೊ ಇವಾಗ ನಾನು ಪಲ್ಯನೂ ಆಗುತ್ತೆ, ಮತ್ತು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಟೈಪು ಇಲ್ಲ ಏನಾದರೂ ತಿಂತಾರೆ ಅಂದರೆ ನಾನು 2 ಆಪ್ಷನಲ್ಲಿ ಇಟ್ಟಿರ್ತೀನಿ. ಅವ್ರದ್ದೊಂದು ಮೇನ್ ಫುಡ್ ಮಾಡ್ತೀನಿ, ಮತ್ತು ಇನ್ನೊಂದು ನಾವು ತಿನ್ನೋದ್ರಲ್ಲೇ ಒಂದು ಸ್ವಲ್ಪ ವೇರಿಯೇಷನ್ ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಒಂದಿಷ್ಟು ಮಾಡಿಟ್ಟಿರ್ತೀನಿ. ಸೊ ದಟ್ ಅದನ್ನ ಇಷ್ಟ ಇಲ್ಲ ಅಂದರೆ ಇದನ್ನು ಕೂಡ ತಿನ್ಬೋದು ಅವರು. ಯಾಕಂದರೆ ಇವಾಗ ನಾನು ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದೀನಲ್ವ. ಸೊ ಸಾಲಿಡ್ ಅಂದರೆ ಮಕ್ಕಳು ಯೂಶ್ವಲಿ ನಾವು ಮಾಡಿರೋದನ್ನ ಒಂದೊಂದು ಸತಿ ಇಷ್ಟಪಟ್ಟು ತಿನ್ನೋಲ್ಲ. ಹಾಗಾಗಿ ನನಗೇನು ಅನಿಸುತ್ತೆ, ಮಕ್ಕಳಿಗೆ ಒಂಚೂರು ಏನಾದರೂ ವೆರೈಟಿ ಕೊಟ್ಟು ಸ್ವಲ್ಪ ಹೊಟ್ಟೆ ತುಂಬಿಸಿರ್ಬೇಕಲ್ವ. ಯಾಕಂದರೆ ನಾನಿರೋದು ಇವಾಗ ಒಬ್ಬಳೇ ಆಗಿರೋದ್ರಿಂದ ಮಕ್ಕಳು ಹಸ್ಕೊಂಡಿದ್ರೆ ಎವ್ರಿ ಟೈಮ್ ಫೀಡ್ ಮಾಡೋಕ್ಕಂತೂ ಆಗಲ್ಲ. ಅವ್ರು ಹೇಗೆ ದೊಡ್ಡವರಾಗ್ತಾ ಇದ್ದಾರೆ ಆ ಥರ ಅವ್ರದ್ದು ಫೀಡಿಂಗ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸಾಲಿಡ್ ಚೆನ್ನಾಗಿ ಊಟ ಮಾಡಿಸ್ಬಿಟ್ರೆ ನಾವು ಹಾಲು ಕುಡಿಸೋದು ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಟೈಮ್ ನಮ್ಗೆ ಕೂಡ ರೆಸ್ಟ್ ಸಿಗುತ್ತೆ. ಅದಕ್ಕೋಸ್ಕರನೇ ಮತ್ತು ಇನ್ನೊಂದು ವಿಚಾರ, ಕೆಲವೊಬ್ಬರು ನಾನು ಒಬ್ಬಳೇ ಇದ್ದೀನಿ ಅಂದರೆ ಎಲ್ಲ ಕೆಲಸನೂ ನಾನೇ ಮಾಡ್ತಾಯಿದ್ದೀನಿ ಅಂತಲ್ಲ. ಇವನ್ ನಾನು ಕೂಡ ಸ್ವಲ್ಪ ಹೌಸ್ ಹೆಲ್ಪ್ನ ಹಚ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ ನೋಡಿ ಇವಾಗ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಕೂಡ ಇಂಪಾಸಿಬಲ್ ಇದೆ. ಹೇಗೆ ಆಗುತ್ತೆ, ಹೇಗೆ ದಿನ ಬರುತ್ತಲ್ಲ ಅದನ್ನು ನಾವು ಹೋಗ್ಬೇಕು. ಬಿಕಾಸ್ ಮಕ್ಕಳು ಈ ಬೆಳೆಯೋ ಸ್ಟೇಜ್ ಏನಿದೆ ಅಲ್ಲ, ಇವ್ರ ಜೊತೆ ನೀವು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ದುಡ್ಡು ಕೊಟ್ಟು ಹೌಸ್ ಹೆಲ್ಪ್ನ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಇಟ್ಕೊಳ್ಳಿ. ಸೊ ದಟ್ ನೀವು ನಿಮ್ಮ ಮಕ್ಕಳ ಜೊತೆ ಒಂದು ಬ್ಯೂಟಿಫುಲ್ ಮೆಮೊರೀಸ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಾಂದರೆ ಎವ್ರಿ ಟೈಮ್ ಕಿಚನಲ್ಲೇ ಕೆಲಸ ಮಾಡೋದು, ಬರೀ ಕೆಲಸ ಮಾಡೋದ್ರಿಂದ ಮಕ್ಕಳಿಗೆ ನೀವು ಕೊಡಬೇಕಾದ ಟೈಮ್ ಕೊಡಲ್ಲ. ಅವರು ಒಂದು ತಾಯಿ ಜೊತೆ ಬಾಂಡ್ ಏನು ಬೆಳೆಯುತ್ತಲ್ವ ಅದನ್ನು ಬೆಳೆಸೋದು ತುಂಬ ಕಡಿಮೆ ಆಗುತ್ತೆ. ನೀವು ಕಲಿಸೋದು ಬೇರೆಯವ್ರು ಕಲಿಸೋದು ತುಂಬ ಡಿಫ್ರೆನ್ಸ್ ಆಗುತ್ತೆ, ನನಗನ್ಸೋದದು. ಅದಕ್ಕೋಸ್ಕರನೇ ನನಗೂ ಹೆಲ್ಪ್ ಆಗುತ್ತೆ, ಮತ್ತು ಇನ್ನೊಬ್ರಿಗೆ ಕೂಡ ಅವ್ರಿಗೂ ಕೆಲಸದಿಂದ ಅವ್ರಿಗೂ ಒಂಚೂರು ಹೆಲ್ಪ್ ಆಗುತ್ತೆ, ಮತ್ತು ನನಗೆ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಟೈಮ್ ಕೂಡ ಸಿಗುತ್ತೆ ಅಂತ ನಾನು ಹೌಸ್ ಹೆಲ್ಪ್ನ ಹಚ್ಕೊಂಡಿದ್ದೀನಿ. ಹಾಗೆ ಮೀನ್ವೈಲ್ ನಾನು ಇವಾಗ ಪಲ್ಯನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡೋದಕ್ಕೆ. ಬೇಸಿಕ್ಕಾಗೆ ಮಾಡೋದು, ಏನು ಜಾಸ್ತಿ ಅಷ್ಟೊಂದೆಲ್ಲ ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ಲ ನನಗೆ ಬೇಸಿಕಲ್ಲೇ. ಬಟ್ ಇವತ್ತೇನೋ ಒಂಚೂರು ಹೊಸದಾಗಿ ಟ್ರೈ ಮಾಡೋಣ ಅಂತ ಎಲ್ಲ ಏನಂತಾರೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ ಅಷ್ಟೊಂದೆಲ್ಲ ಮಾಡೋಕ್ಕೋಗಲ್ಲ, ಸುಮ್ಮನೆ ಫಾಸ್ಟಾಗಿ ಕಟ್ ಮಾಡಿಬಿಟ್ಟು ಹಾಕಿ ಮಾಡೋದು. ಯಾಕಂದರೆ ಇವಾಗ ಊಟ ಮಾಡಿ ಕರೆಕ್ಟ್ ಟೈಮಲ್ಲಿ ಮೀಲ್ಸ್ ಸಿಗೋದೇ ತುಂಬ ಡಿಫಿಕಲ್ಟ್ ಅನಿಸುತ್ತೆ ನನಗೆ. ಬಿಕಾಸ್ ಅಲ್ಲಿ ಮನೇಲಿದ್ದಾಗ ಎಲ್ಲ ನನಗೆ ಅಮ್ಮ ಎಲ್ಲ ಮಾಡಿರ್ತಿದ್ರು, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಇವಾಗ ಎಲ್ಲನೂ ನಾವೇ ಓನಾಗಿ ಮ್ಯಾನೇಜ್ ಮಾಡೋದಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನಥಿಂಗ್ ಟು ವರಿ, ಇದೆಲ್ಲ ಟೈಮ್ ಅಲ್ವಾ. ಈ ಟೈಮಲ್ಲಿ ನಾವು ಎಲ್ಲನೂ ಕಲ್ತ್ಕೊಂಡು ಹೋಗೋದೇ
ಒಂಥರ ಒಳ್ಳೇದನಿಸುತ್ತೆ ನನಗೆ. ಸೊ ಎಲ್ಲನೂ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಮ್ಯಾಕ್ಸಿಮಮ್ ನನ್ನ ಕೈಲಾಗೋಷ್ಟು. ಬಿಕಾಸ್ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದು, ಅದರಲ್ಲಿ ಟ್ವಿನ್ಸ್ ಅಂದರೆ ಎಲ್ಲನೇ ಹೊಸದು ಅಂದ್ಕೊಳ್ಳಿ. ಬಟ್ ಅಂದರೂ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ಆ್ಯಸ್ ಪರ್ ಮೈ ಏನಂತಾರೆ ಸ್ಟ್ರೆಂತ್ ಎಷ್ಟಿದೆ ಅಷ್ಟೆಲ್ಲ ಮಾಡ್ತಾಯಿದ್ದೀನಿ. ಮೇ ಬಿ ಸ್ವಲ್ಪ ಮಿಸ್ಟೇಕ್ಸ್ಗಳು ಆಗ್ಬೋದು. ಬಟ್ ಇವನ್ ನನ್ನ ಹಸ್ಬೆಂಡು ಮತ್ತು ನಮ್ಮ ಭಾವನ ಮಗನ ಕೂಡ ಕರ್ಕೊಂಡು ಬಂದಿದ್ದೀನಿ. ಸೊ ನಾವು 3 ಜನ ಸೇರಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಆಗ್ತಾಯಿದೆ. ಸ್ವಲ್ಪ ಆವಾಗ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗುತ್ತೆ, ನೋ ವರಿ, ಎಲ್ಲನೂ ಮ್ಯಾನೇಜ್ ಮಾಡ್ಕೋಬೇಕಲ್ವ. ಹೀಗೆ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಇದರಲ್ಲೂ ಏನಾದರೂ ಕೆಲವೊಂದು ಸತಿ ಮಿಸ್ಟೇಕ್ ಅನಿಸ್ಬೋದು. ಬಿಕಾಸ್ ಮದರ್ಹುಡ್ ಅಂದ್ರೇ ಆ ಥರನೇ ಅಲ್ವಾ. ನಾವು ಹೊಸದನ್ನು ಕಲಿತು ಮಕ್ಕಳ ಜೊತೆಲಿ ಮಕ್ಕಳಾಗಿ ಪೇಷನ್ಸಿಂದ ಎಲ್ಲನೂ ಕಲಿತು ಎಲ್ಲನೂ ಅವ್ರ ಜೊತೆಲಿ ಹ್ಯಾಪಿಲಿ ಅನುಭವಿಸೋದೇ ಮದರ್ಹುಡ್ ಅಂದ್ಕೊತೀನಿ. ನಾನು ಕೂಡ ಎಲ್ಲನೂ ಟ್ರೈ ಮಾಡ್ತಾಯಿದ್ದೀನಿ. ನಾನು ಎಲ್ಲ ನನ್ನ ಮಕ್ಕಳಿಗೋಸ್ಕರ ಎಲ್ಲ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ. ಮತ್ತು ಅವರಿಗೆ ಹೆಲ್ದಿ ವೇಯಲ್ಲಿ ಅದನ್ನು ಸರ್ವ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಿದ್ದೀನಿ. ಮೇ ಬಿ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಬಟ್ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ಮಕ್ಕಳಿಗೆ ಹಾರ್ಮ್ ಆಗಲ್ಲ ಅನ್ನೋ ಥರ ಇದ್ದರೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂದ್ಕೊತೀನಿ ನಾನು. ಆ್ಯಂಡ್ ಬೈ ದ ವೇ ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಸಾರಿ, ಬಟ್ ನಾನು ತುಂಬ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ. ಬಟ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಗಾಗಲಿ, ನಿಮ್ಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ನಾವು ಹೊಸ ವರ್ಷದಲ್ಲಿ ಯಾವ ಥರ ನಾವು ಜೀವನನ ಸ್ಟಾರ್ಟ್ ಮಾಡಬೇಕು ಅಂದರೆ, ನಮ್ಮ ಜೀವನದಲ್ಲಿ ನಾವೆಲ್ಲನೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಬಿಕಾಸ್ ಯೂನಿವರ್ಸ್ ಹೇಗೆ ಅಂದರೆ, ನೀವು ಏನು ಎನರ್ಜಿ ಕೊಡ್ತೀರಾ ಅದೇ ಎನರ್ಜಿನ ವಾಪಸ್ ಕೊಡುತ್ತೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಮೇ ಬಿ ನಿಮ್ಮ ಜೀವನದಲ್ಲೂ ಪಾಸಿಟಿವಿಟಿ ಬರ್ಬೋದು ಅಂತ ಅಂದ್ಕೊತೀನಿ. ನಾನು ಮೇಯ್ನಾಗಿ ಹೇಳೋದಂತಂದರೆ, ಯಾರಾದರೂ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾಯಿದ್ರೆ ಬಿ ಪೇಷಂಟ್ ಆ್ಯಂಡ್ ನಿಮ್ಮ ಹೆಲ್ತನ್ನು ನಿಮ್ಮ ಬಾಡಿ ಜೊತೆಲಿ ಹೆಲ್ದಿಯಾಗಿರಿ ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಮೇ ಬಿ ಈ ಇಯರಲ್ಲಿ ನಿಮಗೆಲ್ಲರಿಗೂ ಕನ್ಸೀವ್ ಆಗಿ ನಿಮ್ಮ ಜೀವನದಲ್ಲೂ ಖುಷಿಗಳು ಬರಲಿ ಅಂತ ವಿಶ್ ಮಾಡ್ತೀನಿ. ಮತ್ತು ಇವಾಗ ನನ್ನ ಮಕ್ಕಳ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಇವಾಗ ಆಫ್ಟರ್ನೂನ್ ಆಗಿರುತ್ತೆ, ಆಫ್ಟರ್ನೂನಲ್ಲಿ ಸ್ವಲ್ಪ ನಾವು ಸ್ನಾನ ಮಾಡಿಸೋದು ಆ ಟೈಮಲ್ಲೇ ಸ್ನಾನ ಮಾಡಿಸ್ತೀನಿ. ಯಾಕಂದರೆ ಬೆಳಿಗ್ಗೆ ಟೈಮಲ್ಲಿ ಅಷ್ಟೊಂದೆಲ್ಲ ನನಗೆ ಟೈಮ್ ಸಿಗೋಲ್ಲ. ಆ್ಯಂಡ್ ಬಿಸಿಲು ಕೂಡ ಮಧ್ಯಾಹ್ನ ಬರುತ್ತಲ್ಲ, ಮಕ್ಕಳಿಗೆ ನೆಗಡಿ ಅದೆಲ್ಲ ಆಗೋಲ್ಲ ಅಂತ ನಾನು ಯೂಶ್ವಲಿ ಆಫ್ಟರ್ನೂನಲ್ಲೇ ಮಾಡಿಸೋದು. ಇವಾಗ ಒಬ್ಬರೊಬ್ಬರನ್ನ ತೊಗೊಂಡ್ಬಿಟ್ಟು ಸ್ನಾನ ಮಾಡಿಸಿ ಅವರಿಗೆಲ್ಲ ಬಟ್ಟೆಗಳನ್ನ ಎಲ್ಲ ಹಾಕ್ತೀನಿ. ಅದೆಲ್ಲ ಇನ್ನೊಂದೇನೆಂದರೆ, ಇದರಲ್ಲಿ ಒಂದು ಟಿಪ್ಸ್ ಏನಂದರೆ, ನಾನು ಎಲ್ಲ ವಸ್ತುಗಳು ಯಾವ್ಯಾವ ವಸ್ತುಗಳು ಬೇಕೋ ಅವನ್ನೆಲ್ಲನೂ ಹತ್ತಿರದಲ್ಲೇ ಇಟ್ಕೊಂಡಿರ್ತೀನಿ. ಬಿಕಾಸ್ ಮತ್ತೆ ಹೋಗಿ ತೊಗೊಂಡು ಬರೋದು ಮಾಡೋದು ಅಷ್ಟೆಲ್ಲ ಟೈಮ್ ಇರೋಲ್ಲ. ಅದಕ್ಕೆ ಎಲ್ಲನೂ ಬಿಫೋರ್ ಸ್ನಾನ ಮಾಡಿಸೋದಕ್ಕಿಂತ ಮೊದಲೇ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡಿಸೋದು. ಮತ್ತು ಇವ್ರ ಜೊತೇಲಿ ನಾನು ತುಂಬಾ ಕಲಿತಾ ಇದ್ದೀನಿ. ನಿಮಗೆ ಹೇಳಬೇಕಂದ್ರೆ ಅಷ್ಟೊಂದು ಈಸಿ ಇಲ್ಲ. ನನಗೆ ಅನ್ನಿಸ್ತಿತ್ತು ಮದರ್ಹುಡ್ ಅಂದರೆ ತುಂಬ ಲವ್ಲಿ, ಯಾವಾಗಲೂ ಕೆಲವೊಂದು ವೀಡಿಯೋಸಲ್ಲಿ ನೋಡ್ತೀವಲ್ಲ ಆ ಥರ ಇರಲ್ಲ. ಸಮ್ಟೈಮ್ಸ್ ಬ್ರೇಕ್ ಡೌನ್ ಆಗುತ್ತೆ, ಸಮ್ಟೈಮ್ಸ್ ಹ್ಯಾಪಿ ಇರುತ್ತೆ, ಸಮ್ಟೈಮ್ಸ್ ತುಂಬ ಕ್ಯೂಯಾಟಿಕ್ ಇರುತ್ತೆ. ಬಟ್ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದ್ರಲ್ಲೇ ನಮ್ಮ ಹತ್ರ ಆ ಥರ ಪೇಷನ್ಸ್ ಬಂದೇ ಬಿಡುತ್ತೆ ಮದರ್ ಆದಮೇಲೆ. ನಾನು ಇದನ್ನು ಆ ಫೇಸ್ನಲ್ಲಿ ಇದ್ದೀನಿ ಇವಾಗ. ಎಲ್ಲರಿಗೂ ಇಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟು, ಮತ್ತು ಬಿಫೋರ್ ಸ್ನಾನ ಮಾಡಿಸೋದಕ್ಕಿಂತ ಮೊದಲೇ ನಾನು ಅವ್ರದ್ದು ಏನು ಬೇಕು ಫುಡ್ನು ಕೂಡ ರೆಡಿ ಮಾಡಿಟ್ಟಿರ್ತೀನಿ. ಬಿಕಾಸ್ ಆಮೇಲೆ ಮತ್ತೆ ಬಂದು ಮಾಡಿಕೊಂಡು ಟೈಮ್ ಇರೋಲ್ಲ. ನಾನು ಯೂಶ್ವಲಿ ಮಧ್ಯಾಹ್ನ ಟೈಮಲ್ಲಿ ರೈಸ್, ದಾಲ್ ಇಲ್ಲಾಂದರೆ ಕಿಚಡಿ ಆ ಥರನೇ ಕೊಡೋದು. ಸೊ ಇವಾಗ ಮಾಡಿಟ್ಟಿದ್ದೀನಿ. ಇಬ್ರಿಗೂ ತೊಗೊಂಡ್ಬಿಟ್ಟು ತಿನ್ನಿಸ್ತೀನಿ. ಇಬ್ಬರೂ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಅದು ತಿನ್ನಿಸೋದು ಕೂಡ. ಅಷ್ಟು ಈಸಿಯಾಗಿ ಬೇಗ ತಿನ್ನಲ್ಲ ಮಕ್ಕಳು. ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಮದರ್ಸ್ ಕೂಡ ಈ ಫೀಲ್ ಮಾಡ್ತಾರೆ. ಈ ಫೇಸ್ನ ಎಲ್ಲ ಮೆಸ್ಸಿ ಮಾಡ್ತಾರೆ, ಅದು ಮಾಡ್ತಾರೆ. ಬಟ್ ಅಂದ್ರೂ ನೋ ಪ್ರಾಬ್ಲಮ್. ಎಲ್ಲ ತಿಂದಾದಮೇಲೆ ಮಕ್ಕಳು ಆಫ್ಟರ್ನೂನಲ್ಲಿ ಹಾಫ್ ಆನ್ ಅವರ್ ಇಲ್ಲ 45 ಮಿನಿಟ್ಸ್ಗೋಸ್ಕರ ಚೆನ್ನಾಗಿ ಆಟ ಆಡ್ತಾರೆ ನನ್ನ ಮಕ್ಕಳು. ಅದು ಆಟ ಆದಮೇಲೆ ಅವ್ರ ಜೊತೇಲಿ ಇದೇ ಒಂದು ಟೈಮ್ ಇರುತ್ತೆ. ನಾನು ಕೂಡ ಮಕ್ಕಳ ಜೊತೇಲಿ ಮಕ್ಕಳಾಗಿ ಆಟ ಆಡೋದು, ಅವ್ರ ಜೊತೆ ಹೊಸ ವಸ್ತುಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಅವ್ರಿಗೆ ಹೇಳ್ಕೊಡೋದು, ಇಟ್ಸ್ ಅ ಕ್ವೈಟ್ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಇವಾಗ ಇಬ್ಬರಿಗೂ ಆಟ ಆಡಿಸ್ಬಿಟ್ಟು ಮಧ್ಯಾಹ್ನ ಟೈಮ್ ಅವರು ಒಂಚೂರು ನ್ಯಾಪ್ ತೊಗೊಳ್ತಾರೆ. ಈ ಟೈಮಲ್ಲಿ ಫ್ರೀ ಇರೋದು ನಾನು. ಎನಿವೇ ಎಂಡ್ ಮಾಡೋಣ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.